ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ, ಈ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ಜ್ಞಾನಕ್ಕಾಗಿರುವಂಥ ವಿಷಯ, ಒಳ್ಳೆಯದನ್ನೇ ಮಾಡೋಣ, ಮಹಿಮೆ ಘನತೆ ಶಾಂತಿಯನ್ನು ಹೊಂದಿಕೊಳ್ಳೋಣ. ಅದಕ್ಕೆ ಆಧಾರವಾಗಿ ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ, ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವವು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೂ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುತ್ತಂತೆ. ಯೆಶಾಯ 1ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, ನಾವು ಸದಾಚಾರವನ್ನು ಅಭ್ಯಾಸ ಮಾಡಬೇಕಂತೆ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ. ಇತರರಿಗಾಗಿ ಸಹಾಯ ಮಾಡುವವರನ್ನು, ಇತರರಿಗೆ ಒಳ್ಳೆಯದನ್ನು ಮಾಡುವವರನ್ನು ದೇವರು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಯೇಸುಸ್ವಾಮಿ ಲೋಕದಲ್ಲಿ ಇರುವಾಗ ಎಲ್ಲರಿಗೂ ಮೇಲು ಮಾಡುತ್ತಾ ಸಂಚರಿಸಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಮೇಲು ಮಾಡುವುದರಲ್ಲಿ ಯೇಸುಸ್ವಾಮಿ ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ಅದೇ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಾ ನಾವು ಸಹ ಒಳ್ಳೆತನವನ್ನು ಎಲ್ಲರಿಗೂ ತೋರಿಸಬೇಕು. ನಮ್ಮ ಕುಟುಂಬ ಸದಸ್ಯರಿಗೆ, ನಮ್ಮ ಸಹೋದ್ಯೋಗಿಗಳಿಗೆ, ನೆರೆಹೊರೆಯವರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡೋಣ. ಹಾಗೆ ಮಾಡಿದರೆ ನಮ್ಮ ನಿಮಿತ್ತ ದೇವರ ನಾಮ ಮಹಿಮೆ ಉಂಟಾಗ್ತದೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತಾನೆ. ಒಂದು ಸಾಧು ಸುಂದರ್ ಸಿಂಗ್ ರವರು, ಅವರು ಅಧಿಕವಾಗಿ ಟಿಬೆಟ್ ಹಿಮಪಾತದಿಂದ ಕೂಡಿದ ಪ್ರದೇಶ, ಅಲ್ಲಿ ಅಧಿಕವಾಗಿ ದೇವರ ಸೇವೆಗಾಗಿ ಹೋಗ್ತಾ ಇದ್ರು. ಒಂದು ಸಾರಿ ಒಂದು ಚಳಿಗಾಲದ ಮಧ್ಯದಲ್ಲಿ ಪ್ರಯಾಣ ಆರಂಭಿಸಿದಾಗ ಬಹಳ ಚಳಿ, ಬಹಳ ತಂಪು. ಆದರೆ ಅದರ ಮಧ್ಯದಲ್ಲಿ ಹಾಗೆ ಹೋಗುವಾಗ ಅವರ ಮುಂಚೆ ಇನ್ನೊಬ್ಬ ವ್ಯಕ್ತಿ ಹೋಗ್ತಾ ಇದ್ದ. ಅದರ ಮುಂಚೆ ಒಬ್ಬ ವ್ಯಕ್ತಿ ಆ ಮಾರ್ಗದ ಪ್ರಯಾಣದಲ್ಲಿ ಅದನ್ನು ಸಹಿಸಿಕೊಳ್ಳಲಾಗದೆ ಕುಸಿದು ಬಿದ್ದಿದ್ದ. ಆ ಫಸ್ಟ್ ಹೋದಂಥ ವ್ಯಕ್ತಿಗೆ ಅವನು ಕೇಳ್ತಾ ಇದ್ದಾನೆ, ಸ್ವಲ್ಪ ಹೆಲ್ಪ್ ಮಾಡಪ್ಪ, ಸಾಯೋ ಪರಿಸ್ಥಿತಿಯಲ್ಲಿದ್ದೇನೆ. ಅವನು ಹೇಳ್ದ, ನಿನ್ನನ್ನು ಗಮನಿಸಿದ್ರೆ ನಾನು ಸತ್ತು ಹೋಗ್ಬಿಡ್ತೇನೆ ಅಂಥೇಳಿ ಅವನಿಗೆ ಸಹಾಯ ಮಾಡದೆ, ಒಳ್ಳೆಯದನ್ನು ಮಾಡದೆ ಹಂಗೇ ಪ್ರಯಾಣ ಬೆಳೆಸ್ಬಿಟ್ಟ. ಅದರ ಹಿಂದೆ ಸುಂದರ್ ಸಿಂಗ್ ಅವರು ಬರ್ತಾಯಿದ್ರು. ಸುಂದರ್ ಸಿಂಗ್ ಅವರು ಏನು ಮಾಡಿದ್ರು ಗೊತ್ತಾ? ಅವನು ಸಹಾಯ ಕೇಳೋ ಮುಂಚೆನೇ, ಅಪ್ಪ ನಾನು ನಿನಗೆ ಸಹಾಯ ಮಾಡ್ತೇನೆ, ಈ ಚಳಿಯಲ್ಲಿ ಹೀಗೆ ಇದ್ದರೆ ನೀನು ಮರಣ ಹೊಂದ್ಬಿಡ್ತೀಯ, ಬಾ ಅಂಥೇಳಿ ಅವನನ್ನು ಹೊತ್ಕೊಂಡು ಮೆಲ್ಲಗೆ ಪ್ರಯಾಣ ಆರಂಭಿಸಿದರು. ನಡೆದಂಥ ಒಂದು ಅದ್ಭುತ ಏನಂದರೆ, ಬಹಳ ವಿಪರೀತ ಚಳಿ. ಮುಂಚೆ ಸಹಾಯ ಮಾಡಿದೆ, ಒಳ್ಳೆಯದನ್ನು ಮಾಡಿದೆ, ಮುಂಚೆ ಹೋಗಿದ್ದ ನೋಡ್ರಿ. ಆ ವಿಪರೀತ ಚಳಿಯನ್ನು ಸಹಿಸದೆ ಅವನ ಮಾರ್ಗದ ಮಧ್ಯ ಮರಣ ಹೊಂದಿದ. ಸುಂದರ್ ಸಿಂಗ್ ಅವರು ಮತ್ತು ಆ ವ್ಯಕ್ತಿ ಒಬ್ಬರನ್ನೊಬ್ಬರು ಹೊತ್ತುಕೊಂಡಿದ್ದರಿಂದ ಒಬ್ಬರ ಶಾಖ ಇನ್ನೊಬ್ಬರಿಗೆ ತಗಲಿ ಅಷ್ಟಾಗಿ ಅವರನ್ನು ಬಾಧಿಸಲಿಲ್ಲ. ಅವರಿಬ್ಬರೂ ಸಹ ಬದುಕುಳಿದರು. ನೋಡ್ರಿ, ಒಳ್ಳೆಯದನ್ನು ಮಾಡುವವರಿಗೆ ಒಳ್ಳೆಯದಾಗತ್ತೆ. ಆದುದರಿಂದ ಕೆಟ್ಟತನವನ್ನು ಬಯಸಬೇಡ್ರಿ. ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ. ನಾವು ಒಳ್ಳೆಯದನ್ನು ಬಯಸಿ ದೇವರ ನಾಮಕ್ಕೆ ಮಹಿಮೆಯನ್ನು ತರೋಣ. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯದನ್ನು ಮಾಡುತ್ತಾ ದೇವರ ನಾಮವನ್ನು ಘನಪಡಿಸ್ರಿ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡ್ರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ. ಒಳ್ಳೆಯದನ್ನು ಮಾಡುವವರಿಗೆ ಮನಃಶಾಂತಿ ಉಂಟಾಗ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ. ಹೌದಪ್ಪ, ನಮ್ಮ ಜೀವಿತದಲ್ಲಿ ದೇವರೇ, ನಮಗೆ ಅವಕಾಶ ಸಿಗುವಾಗ ಅವಕಾಶವನ್ನು ಉಪಯೋಗಪಡಿಸಿಕೊಳ್ಳುವುದನ್ನು ನಮಗೆ ಕಲಿಸಿಕೊಡ್ರಿ. ಒಳ್ಳೆಯದನ್ನು ಮಾಡುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸ್ರಿ. ವಿಶೇಷವಾಗಿ ಈ ನೂತನವಾದ ದಿನದಲ್ಲಿ ನಿಮ್ಮ ಜನರಿಗಾಗಿ ಪ್ರಾರ್ಥಿಸ್ತೇವೆ, ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಈ ನೂತನವಾದ ದಿನದಲ್ಲಿ ಕೂಡ ಒಂದು ದೈವಿಕವಾದ ಆಶೀರ್ವಾದ ಉಂಟಾಗಲಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು, ಬಲವನ್ನು, ಕೃಪೆಯನ್ನು ಕೊಡ್ರಿ. ಈ ದಿನ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಪವಿತ್ರಾತ್ಮನ ಸಹಾಯವನ್ನು ಪಡೆದು
ದೇವರೇ, ಎಲ್ಲದರಲ್ಲಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ, ಇತರರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ನಮಗೆ ಕಲಿಸಿಕೊಡ್ರಿ. ಈ ದಿನ ಆಶೀರ್ವಾದದ ದಿನವಾಗಿ ಮಾರ್ಪಡಿಸಿಕೊಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.